ಈಗಾಗಲೇ ಆ ವಿಚಾರವನ್ನ ನೀನ್ ಅಲ್ಲೋದ್ರೂ ಕೂಡ ಇನ್ನೂ ಪ್ರಭಾವ ನಿಂದ ಅಲ್ಲೇ ಐತೆ ಜಾಸ್ತಿ. ಬಹಳಷ್ಟು ಜನ ನಮ್ ಲೀಡರ್ಸ್ ಎಲ್ಲ ಗೊತ್ತಿರೋದು ನಿನಗೆ ನನಗಿಂತ ಜಾಸ್ತಿ. ಮಹಾರಾಷ್ಟ್ರ ಪೂರ್ತಿ ನಿಂದೆ ಬಿಟ್ಕೊಟ್ಬಿಟ್ಟಿದ್ದೆ. ಮತ್ತೆ ಚರ್ಚೆ ಮಾಡುವ. ಬಿಜೆಪಿ ಮಹಾರಾಷ್ಟ್ರ ಮಾತಾಡಿ ಪ್ರಭಾವ ನಿಂದು ಉಪಯೋಗ ಮಾಡು. ಪ್ರತಿಪಕ್ಷ ನಾಯಕರು ಮಾನ್ಯ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ರೈತರಿಗೋಸ್ಕರ ಕೃಷಿ ಭಾಗ್ಯ ಇತ್ತು. ನಿಮಗೂ ಗೊತ್ತು, ನಿಮ್ಮ ಭಾಗದಲ್ಲಿ ಕೃಷಿ ಹೊಂಡ ಮಾಡಿದ್ರೆ ಇಲ್ಲ ಮಾಡಿದ್ರು. ನಮ್ಮ ಭಾಗದಲ್ಲಿ ಲಕ್ಷಾಂತರ ಜನರಿಗೆ ಕೃಷಿ ಭಾಗ್ಯದ ಉಪಯೋಗ ಆಯಿತು. ಬಿಜೆಪಿ ಸರ್ಕಾರ ಬಂದ ಮೇಲೆ ಕೃಷಿ ಭಾಗ್ಯ ನಿಂತೋಯ್ತು. ಅಂದ್ರೆ ಆಯಾ ಸರ್ಕಾರಗಳು ಆಯಾ ಸಂದರ್ಭಕ್ಕನುಸಾರವಾಗಿ ಅವರವರ ಕಾಲಾನುಸಾರ ಅನೇಕ ಯೋಜನೆಗಳನ್ನು ತರೋದು ಮಾಡೋದು ಮಾಡ್ತಾರೆ. ಒಂದು ನಿಮ್ಮ ಬಗ್ಗೆ ನನಗೆ ಇನ್ನೊಂದು ನಮಗೊಂದು ಸಲಹೆ ಇದೆ, ಇರಲಿ ಅದು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಸಲಹೆ ಕೊಡಿ ನೀವು. ಅಲ್ಲಲ್ಲ, ನಾನು ನಿಮ್ಮದು ಅವಶ್ಯಕತೆ ಇದೆ ಈಗ. ಯಾಕಂತಂದ್ರೆ ಇಡೀ ರಾಜ್ಯದಲ್ಲಿ ಕೆಲವೊಂದು ರೈತರಿಗೆ ನೀವು ಸಹಾಯಕ್ಕೆ ಬರಬೇಕಾಗಿದೆ. ನಿಮ್ಮ ಪ್ರಭಾವ ಕೇಂದ್ರದಲ್ಲಿ ಸಾಕಷ್ಟಿದೆ. ಮಾಜಿ ಮುಖ್ಯಮಂತ್ರಿಗಳು ನೀವು ಯಾವುದೇ ಒಂದು ಕಾರ್ಯಗಳನ್ನು ಕೇಂದ್ರದ ವರಿಷ್ಠರಿಗೆ ಹೇಳಿದರೆ ಚಾಚು ತಪ್ಪದೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ನಾವು ನೋಡಿದ್ದೀವಿ. ಅದಕ್ಕೆ ನನ್ನ ವಿನಂತಿ ಏನಿದೆ, ಈಗೇನು ಕೇಂದ್ರ ಸರ್ಕಾರ ಇಥನಾಲ್ ಪಾಲಿಸಿ ತಂದಿದೆಯಲ್ಲ, ಆ ಇಥನಾಲ್ ಪಾಲಿಸಿ ತಂದಿರತಕ್ಕಂಥದ್ದು ಸ್ವಲ್ಪ ಸರಳೀಕರಣ ಮಾಡಕ್ ಹೇಳ್ರಿ. ಆಯ್ತು. ಇಲ್ಲಂದ್ರೆ ಇಡೀ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಗಳು, ಕಬ್ಬು ಬೆಳೆಗಾರರು ಮತ್ತು ಗೋವಿನ ಜೋಳದ ವ್ಯಾಪಾರ ರೈತರು ಅವರೆಲ್ಲರೂ ಇವತ್ತು ಬೀದಿಗೆ ಬರ್ತಕ್ಕಂಥ ಸಂದರ್ಭ ಇದೆ. ಒಂದ್ ನಿಮಿಷ ಅದ್ರ ಬೇಕಾದ್ರೆ ಡಿಟೇಲ್ ನಿಮಗೆ ಹೇಳ್ತೀನಿ ಸಂದರ್ಭ ಬಂದಾಗ. ಅದ್ರ ನಿಮ್ಮ ಪ್ರಭಾವ ಒಂದು ಸ್ವಲ್ಪ ಅಲ್ಲಿ ತಗೊಳ್ರಿ. ಅದರದ ಈಗಾಗಲೇ ಆ ವಿಚಾರ ಒಂದ್ ನಿಮಿಷ ಈಗಾಗಲೇ ಆ ವಿಚಾರವನ್ನ ನೀನ್ ಅಲ್ಲೋದ್ರೂ ಕೂಡ ಇನ್ನೂ ಪ್ರಭಾವ ನಿಂದ ಅಲ್ಲೇ ಐತೆ ಜಾಸ್ತಿ. ಬಹಳಷ್ಟು ಜನ ನಮ್ ಲೀಡರ್ಸ್ ಎಲ್ಲ ಗೊತ್ತಿರೋದು ನಿನಗೆ ನನಗಿಂತ ಜಾಸ್ತಿ. ಮಹಾರಾಷ್ಟ್ರ ಪೂರ್ತಿ ನಿಂದೆ ಬಿಟ್ಕೊಟ್ಬಿಟ್ಟಿದ್ದೆ. ಮತ್ತೆ ಚರ್ಚೆ ಮಾಡುವ. ಬಿಜೆಪಿ ಮಹಾರಾಷ್ಟ್ರ ಮಾತಾಡಿ ಪ್ರಭಾವ ನಿಂದು ಉಪಯೋಗ ಮಾಡು. ಪ್ರತಿಪಕ್ಷ ನಾಯಕರು ಮಾನ್ಯ